ಭಗವದ್ಗೀತಾ 8ನೆಯ ಭಾಗ. ನಾರಾಯಣ, ಸರಸ್ವತಿ ಹಾಗೂ ವ್ಯಾಸರಿಗೆ ನಮಸ್ಕಾರಗಳು. ನಾವು ಭಗವದ್ಗೀತೆಯನ್ನು ಹೇಗೆ ಕಲಿಬೇಕು ಅಂತಂದರೆ ಗುರುಗಳಿಂದ ಕಲಿಬೇಕು. ಪರಿಪ್ರಶ್ನೇನ ಸೇವಯ ಅಂದರೆ ಪ್ರಶ್ನೆಗಳನ್ನು ಕೇಳುತ್ತಾ ಸಂದೇಹಗಳನ್ನು ನಿವಾರಿಸಿಕೊಳ್ಳುತ್ತಾ ಕಲಿಯಬೇಕು. ಆಗ ಗುರುಗಳಿಗೆ ಎಷ್ಟು ಅರ್ಥವಾಗಿದೆ ಅಂತ ಹೇಳಿ ತಿಳಿಯುತ್ತೆ. ಲೋಕದಲ್ಲಿ ನಮಗೆ ಕಷ್ಟಗಳು ಎದುರಾದರೆ ಅದನ್ನು ಬಿಟ್ಟುಬಿಡ್ತೇವೆ. ಆದರೆ ಭಗವದ್ಗೀತೆಯು ಆ ಕಷ್ಟಗಳನ್ನು ಎದುರಿಸುವುದು ಹೇಗೆ ಅಂತ ಕಲಿಸುತ್ತೆ. ಅದನ್ನು ಮಾಡಿದಾಗ ಭಗವಂತನ ಕೃಪೆ ನಿನಗೆ ಲಭಿಸುತ್ತದೆ ಅಂತ ಹೇಳಿ ತಿಳಿಸುತ್ತೆ. ಕೆಲಸವನ್ನು ಮಾಡುವಾಗ ಹೆಸರು ಕೀರ್ತಿಗಾಗಿ ಮಾಡಬೇಡ, ಶ್ರದ್ಧೆಯಿಂದ ಮಾಡು, ಆಗ ಭಗವಂತನ ಅನುಗ್ರಹ ನಿನಗೆ ಲಭಿಸುತ್ತೆ. ನಾವು ಭಗವಂತನ ಬಳಿಗೆ ಹೋದಾಗ ಕೋರಿಕೆಗಳನ್ನು ಕೋರುತ್ತೇವೆ. ಆದರೆ ಭಗವದ್ಗೀತೆ ಹೇಳುತ್ತೆ, ಪರಮಾತ್ಮನಿಗೆ ಏನು ಬೇಕೋ ಅದನ್ನು ನೀನು ಕೊಡು ಅಂತ ಹೇಳುತ್ತೆ. ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರೂ ನಾನು, ನನಗೆ, ನನ್ನದು ಅಂತ ಹೇಳ್ತಾ ಇರ್ತೇವೆ. ಆದರೆ ಗೀತೆಯು ನಾವು, ನಮ್ಮದು, ನಮ್ಮೆಲ್ಲರಿಗಾಗಿ ಅಂತ ಹೇಳುತ್ತೆ. ಹೇಗೆ ನಾವು ಆನಂದವಾಗಿರಬಹುದು ಅಂತ ಗೀತೆ ಹೇಳುತ್ತೆ. ಆನಂದವನ್ನು ಎಲ್ಲರಿಗೂ ಹಂಚುವುದು ಹೇಗೆ ಅಂತ. ಒಬ್ಬ ಬ್ರಾಹ್ಮಣನು ಗೀತೆಯನ್ನು ಓದಲು ಸಹ ಬಾರದು. ಆದರೆ ಕೈಯಲ್ಲಿ ಗೀತೆಯನ್ನು ಹಿಡಿದುಕೊಂಡು ಜೋರಾಗಿ ಅಳ್ತಾ ಇರ್ತಾನೆ. ಆಗ ಗುರುಗಳು ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ಕೃಷ್ಣನ ದಯೆಯನ್ನು ನೋಡಿ ಅಳು ಬರ್ತಿದೆ ಅಂತ ಹೇಳ್ತಾನೆ. ಆಗ ಗುರುಗಳು ಅಂತಹುದನ್ನು ಏನು ಕಂಡೆ ಅಂತಂದಾಗ ಬ್ರಾಹ್ಮಣ ಹೇಳ್ತಾನೆ, ಅರ್ಜುನನು ಕೇಳಿದ ಕೂಡಲೇ ರಥಸಾರಥಿಯಾಗಿ ಕುಳಿತುಕೊಂಡು ಹಗ್ಗವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಎಂತಹ ಭಕ್ತವತ್ಸಲನು ಪರಮಾತ್ಮನು ಅಂತ ಹೇಳ್ತಾನೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನು ರಥಸಾರಥ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಾವು ಗೀತಾ ಜಯಂತಿ ಅಂತ ಹೇಳಿ ಆಚರಿಸ್ತೇವೆ. ಗೀತೆಯು ಒಂದು ಪುಸ್ತಕ, ಆದರೆ ಅದೊಂದು ಪುಸ್ತಕವೆಂದು ಪರಿಗಣಿಸದೆ ಹುಟ್ಟಿದ ದಿನದಂತೆ ಆಚರಿಸ್ತೇವೆ. ಇದರಿಂದಲೇ ಅದೆಷ್ಟು ವೈಭವದಿಂದ ಕೂಡಿದೆ ಅಂತ ಹೇಳಿ ತಿಳಿಯಬಹುದು. ಶ್ರೀಕೃಷ್ಣನು ಇದನ್ನು ಯುದ್ಧರಂಗದ ಮಧ್ಯೆ ಹೇಳಿದ್ದಾನೆ. ಯಾಕೆ ಅಂತಂದರೆ ನಮ್ಮ ಜೀವನ ಒಂದು ಯುದ್ಧ. ಅದನ್ನು ಮಾಡಬೇಕಾದ್ರೆ ನೈಪುಣ್ಯತೆ ಬೇಕು. ಅದನ್ನು ತಿಳಿಸುವುದೇ ಗೀತೆ. ಹಾಗಾದರೆ ಇದು ಏನನ್ನು ತಿಳಿಸುತ್ತೆ ಅಂತಂದರೆ ಜೀವಾತ್ಮ, ಪರಮಾತ್ಮ, ಕರ್ಮ, ಕಾಲ ಮತ್ತು ಪ್ರಕೃತಿಯ ಬಗ್ಗೆ ತಿಳಿಸಿದೆ. ಶ್ರೀ ಶಂಕರಾಚಾರ್ಯರು ಸಹ ಗೀತೆಯನ್ನು ಹಾಡಿ ಹೊಗಳಿದ್ದಾರೆ. ಯಾರು ಇದನ್ನು ಓದ್ತಾರೋ ಅವರು ವಿಷ್ಣು ಲೋಕವನ್ನು ಸೇರ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ಶಾಸ್ತ್ರಗಳ ಸಾರವನ್ನು ಹಾಲಿನಂತೆ ಹಿಂಡಿ ಅರ್ಜುನನಿಗೆ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಈಗ ನಮ್ಮೆಲ್ಲರಿಗೂ ಹಂಚ್ತಾ ಇದ್ದಾನೆ. ಮೊದಲಿನ 6 ಅಧ್ಯಾಯಗಳಲ್ಲಿ ನಾವು ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ಹೇಗೆ ಮಾಡಬೇಕು ಅಂತ, ನಂತರದ 6 ಅಧ್ಯಾಯಗಳನ್ನು ಯಾರಿಗಾಗಿ ಮಾಡಬೇಕು, ಕೊನೆಯ 6 ಅಧ್ಯಾಯಗಳಲ್ಲಿ ಈ ಪ್ರಪಂಚದಲ್ಲಿಯೇ ಇರುತ್ತಾ ಕರ್ಮಗಳನ್ನು ಮಾಡುತ್ತಾ ಭಗವಂತನನ್ನು ಸೇರುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ನಾವು ಭಗವಂತನನ್ನು ಸೇರುವ ಪ್ರಯತ್ನ ಮಾಡೋಣವೇ?